ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲ ಅನು ಜೊತೆ ಸಿನಿಹರಟೆ ಕಾರ್ಯಕ್ರಮದ 12ನೇ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ 2021 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2020 ಒಂಥರ ವಿಚಿತ್ರವಾದ ವರ್ಷ ಅಂತಾನೆ ಹೇಳ್ಬೋದು. ತುಂಬಾನೇ ಇವೆಂಟ್ಫುಲ್ ಆಗಿತ್ತು ಅಂಡ್ ನಾಟ್ ಇನ್ ಅ ಗುಡ್ ವೇ. ಸೊ 2021 ಅಷ್ಟೊಂದು ಇವೆಂಟ್ಫುಲ್ ಆಗಿರೋದು ಬೇಡ, ಸ್ವಲ್ಪ ನಾರ್ಮಲ್ ಆಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಇವತ್ತಿನ ಎಪಿಸೋಡ್ ತುಂಬಾನೇ ಎಕ್ಸೈಟಿಂಗ್, ಎಸ್ಪೆಷಲಿ ನನಗೆ. ಯಾಕೆಂದ್ರೆ ನಾನು ನನ್ನ ಫಸ್ಟ್ ಕನ್ನಡ ನಾವೆಲ್ ಓದಿದ್ದು ಈ ಲೇಖಕಿ ಬರೆದಿರೋ ಕಾದಂಬರಿನೇ. ಮಯೂರ ಮಾಸಪತ್ರಿಕೆಯಲ್ಲಿ ಮೂಡ್ ಬಂದಿದ್ದ ಬೆಕ್ಕಿನ ಕಣ್ಣು ವಾಸ್ ಮೈ ಫಸ್ಟ್ ನಾವೆಲ್. ಸೊ ಬೆಕ್ಕಿನ ಕಣ್ಣು ಬರೆದಿದ್ದು ತ್ರಿವೇಣಿಯವರು. ಅಂಡ್ ತ್ರಿವೇಣಿಯವರ ಕಾದಂಬರಿ ಓದಾದ ನಂತರ ನನಗೆ ಒಂಥರ ಹೊಸ ಪ್ರಪಂಚನೇ ಓಪನ್ ಆದಂಗಾಯ್ತು. ಇದಾದ ನಂತರ ಅವ್ರ ಎಲ್ಲಾ ಕಾದಂಬರಿಗಳನ್ನು ಓದಿದೆ, ಸಣ್ಣ ಕಥೆಗಳನ್ನು ಸಹ ಓದಿದೆ ಅಂಡ್ ತುಂಬಾನೇ ಪ್ರಭಾವಿತರಾಗಿದ್ದೀನಿ ಅವರ ಐಡಿಯಲ್ಸ್ ಅಂಡ್ ವ್ಯಾಲ್ಯೂಸ್ ಇಂದ. ಸೊ ಇವತ್ತಿನ ಸಂಚಿಕೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಆಥರ್ಸ್ಗೆ ಟ್ರಿಬ್ಯೂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತ್ರಿವೇಣಿ ಅವರ ಜೀವನದ ಒಂದು ಸಣ್ಣ ಕಿರುಪರಿಚಯ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ತ್ರಿವೇಣಿ ಅವ್ರು ಆಕ್ಚುಲಿ ಹುಟ್ಟಿದ್ದು ಅನುಸೂಯ ಶಂಕರ್ ಅಂತ. ಅವ್ರ ಹೆಸರು ಅನುಸೂಯ ಶಂಕರ್ ಅಂತ. ಇವರಿಗೆ ಇನ್ನೊಂದು ಹೆಸರು ಸಹ ಇದೆ, ಭಾಗೀರಥಿ ಅಂತ. ಇವರು BM ಕೃಷ್ಣಸ್ವಾಮಿ ಮತ್ತು ತಂಗಮ್ಮ ದಂಪತಿಗಳಿಗೆ 1928ರಲ್ಲಿ ಮೈಸೂರಿನ ಚಾಮರಾಜಪುರಂನಲ್ಲಿ ಹುಟ್ಟಿದ್ರು. ಇವರ ತಂಗಿ ಆರ್ಯಾಂಬ ಪಟ್ಟಾಭಿ ಅಂಡ್ ಇವರ ಮನೆ ಫುಲ್ಲು ರಿಲೇಟಿವ್ಸ್ ಎಲ್ಲರೂ ಸಹ ಸಾಹಿತಿಗಳೇ. ಇವರ ಅಂಕಲ್ BM ಶ್ರೀಕಂಠಯ್ಯ ಅವರು ಮತ್ತು ಇವರ ಕಸಿನ್ ಸುಪ್ರಸಿದ್ಧ ಲೇಖಕಿಯಾದ ವಾಣಿ ಅವರು. ಸೊ ಇದರಿಂದ ಇವರಿಗೆ ಸಾಹಿತ್ಯದ ಒಲವು ಮೂಡಿರೋದ್ರಲ್ಲಿ ಯಾವುದೇ ತರವಾದ ಆಶ್ಚರ್ಯ ಇಲ್ಲ. ತ್ರಿವೇಣಿ ಅವ್ರ ಬಾಲ್ಯ ಎಲ್ಲರ ಬಾಲ್ಯದಂತೆ ಇರಲಿಲ್ಲ. ಅವರು ತುಂಬಾ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಆಸ್ತಮಾ ಇದ್ದಿದ್ರಿಂದ ಅವ್ರು ಎಲ್ಲರಂತೆ ಹೊರಗೆ ಜಾಸ್ತಿ ಆಟ ಆಡೋದಾಗ್ಲಿ ಓಡಾಡೋದಾಗ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಸುಮಾರು ಹೊತ್ತು ಅವ್ರ ಮನೆಯಲ್ಲೇ ಇರ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿತ್ತು. ಆದ್ರೂ ಸಹ ಅವರ ಸಾಹಿತ್ಯದ ಒಲವು ಇದರಿಂದಾನೇ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ತ್ರಿವೇಣಿ ಅವ್ರು ಓದಿದ್ದು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು. ಅಂಡ್ ಅವರು ಶಿ ಆಲ್ಸೋ ವೆಂಟ್ ಆನ್ ಟು ಸ್ಟಡಿ ಪೊಲಿಟಿಕಲ್ ಸೈನ್ಸ್. 1951ರಲ್ಲಿ ಇವರ ವಿವಾಹ SN ಶಂಕರ್ ಅವ್ರ ಜೊತೆ ಆಯ್ತು. ಅವರು ಸಹ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಶಾರದಾ ವಿಲಾಸ್ ಕಾಲೇಜ್ ನಲ್ಲಿ. ತ್ರಿವೇಣಿ ಅವರು ತೀರ್ಕೊಂಡಾಗ ಅವ್ರಿಗೆ ಜಸ್ಟ್ 34 ಇಯರ್ಸ್ ಆಗಿತ್ತು ಅಷ್ಟೇನೆ. ತುಂಬಾನೇ ಸಣ್ಣ ವಯಸ್ಸಿನಲ್ಲೇನೆ ನಮ್ಮನ್ನೆಲ್ಲ ಅಗಲಿದ್ರು ಅವರು. ಬಟ್ ಇನ್ಫ್ಯಾಕ್ಟ್ ಅವರು ಇದ್ದಿದ್ದ ಆ ಸಣ್ಣ ಅವಧಿನಲ್ಲೇ ಅವರು 20 ಕಾದಂಬರಿಗಳು ಮತ್ತು 3 ಸಣ್ಣ ಕಥೆಗಳನ್ನ ಬರೆದಿದ್ರು. ಮೋಸ್ಟ್ ಆಫ್ ಅವರ್ ನಾವೆಲ್ಸ್ ವರ್ ಸೂಪರ್ ಹಿಟ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಪಾಪ್ಯುಲರ್ ಆಗಿತ್ತು. ಸೊ ತ್ರಿವೇಣಿ ಅವರ ಕೆಲವು ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ಸೊ ಪ್ರಿಡಾಮಿನೆಂಟ್ಲಿ 3 ಕಾದಂಬರಿಗಳು ಕನ್ನಡದಲ್ಲಿ, ಬೆಳ್ಳಿ ಮೋಡ, ಶರಪಂಜರ ಮತ್ತು ಹಣ್ಣೆಲೆ ಚಿಗುರಿದಾಗ. ಬೆಳ್ಳಿ ಮೋಡ ಮತ್ತು ಶರಪಂಜರ ಎರಡನ್ನೂ ಡೈರೆಕ್ಟ್ ಮಾಡಿದ್ದು ಪುಟ್ಟಣ ಕಣಗಾಲ್ ಅವರು. ಅಂಡ್ ಇದರಲ್ಲಿ ಆಕ್ಟ್ ಮಾಡಿದ್ದು ಸಹ ಕಲ್ಪನಾ. ಹಣ್ಣೆಲೆ ಚಿಗುರಿದಾಗನಲ್ಲೂ ಸಹ ಕಲ್ಪನಾ ಅವರು ಆಕ್ಟ್ ಮಾಡಿದ್ದಾರೆ. ಬೆಳ್ಳಿ ಮೋಡ 1967ರಲ್ಲಿ ಬಿಡುಗಡೆ ಆಯ್ತು. ಈ ಮೂವಿ ಎಷ್ಟು ಸೂಪರ್ ಹಿಟ್ ಆಯ್ತು ಅಂತಂದ್ರೆ ಪುಟ್ಟಣ ಕಣಗಾಲ್, ಕಲ್ಪನಾ ಮತ್ತು ಕಲ್ಯಾಣ್ ಕುಮಾರ್ 3 ಸಿನಿ ಕರಿಯರ್ಸ್ ನಲ್ಲೂ ಸಹ ತಿರುವು ಮೂಡಿಸಿದಂತಹ ಚಿತ್ರ ಅಂತಾನೆ ಹೇಳ್ಬೋದು. ಪುಟ್ಟಣ ಕಣಗಾಲ್ ಲಿಟರಲಿ ಕೇಮ್ ಆನ್ ದ ಮ್ಯಾಪ್ ಈ ಮೂವಿ ಆದ್ಮೇಲೆ. ಅಂಡ್ ಕಲ್ಪನಾ ಅವರನ್ನ ಮಿನುಗುತ್ತಾರೆ ಕಲ್ಪನಾ ಅಂತಾನೆ ಕರೆಯಕ್ ಶುರು ಮಾಡಿದ್ರು ಈ ಚಿತ್ರದ ನಂತರ. ಇನ್ಫ್ಯಾಕ್ಟ್ ಕಲ್ಪನಾ ಅವರು ಬೆಂಗಳೂರಿನಲ್ಲಿ ಅವರು ಇದ್ದಿದ್ ಮನೆ ಹೆಸರು ಸಹ ಬೆಳ್ಳಿ ಮೋಡ ಅಂತ ಆಗಿತ್ತಂತೆ. ಅದ್ಭುತವಾದ ಹಾಡುಗಳಿವೆ ಈ ಚಿತ್ರದಲ್ಲಿ. ಕೆಲವು ಕವನಗಳನ್ನ ಸಹ ಹಾಡುಗಳಾಗಿ ಮಾಡಿದ್ದಾರೆ. ಮೂಡಲ ಮನೆ ಎಸ್ಪೆಷಲಿ ಬ್ಯೂಟಿಫುಲ್ ಸಾಂಗ್. ಇವತ್ತು ಕೇಳಿದ್ರು ಸಹ ತುಂಬಾನೇ ರಿಲ್ಯಾಕ್ಸಿಂಗ್ ಅಂಡ್ ಸೂದಿಂಗ್ ಅನ್ಸುತ್ತೆ ಆ ಟ್ಯೂನು. ಈ ಮೂವಿ ತುಂಬಾನೇ ಇಟ್ ರಿಮೈನ್ ವೆರಿ ಫೇತ್ಫುಲ್ ಟು ದಿ ಒರಿಜಿನಲ್ ನಾವೆಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪುಟ್ಟಣ ಕಣಗಾಲ್ ಏನಂತಾರೆ ಇಸ್ ನೊಟೋರಿಯಸ್ ಸ್ಕ್ರೀನ್ ಪ್ಲೇನ ತುಂಬಾನೇ ಚೇಂಜ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ನಾನು ಹಿಂದೆ ನನ್ನ ತರಾಸು ಎಪಿಸೋಡ್ ನಲ್ಲಿ ಹೇಳ್ದಂಗೆ ನಾಗರಹಾವು ಸ್ಕ್ರೀನ್ ಪ್ಲೇ ಎಷ್ಟು ಮಟ್ಟಿಗೆ ಚೇಂಜ್ ಆಗಿತ್ತು ಅಂತಂದ್ರೆ ತರಾಸು ಅವರು ಇದು ನಾಗರಹಾವಲ್ಲ ಕೆರೆ ಹಾವು ಅಂತ ಅಂತಿದ್ರಂತೆ. ಸೊ ಬಟ್ ಪುಟ್ಟಣ ಕಣಗಾಲ್ ಅವರ ಬೆಳ್ಳಿ ಮೋಡ ಮತ್ತು ಶರಪಂಜರ ಇವೆರಡು ನಾವೆಲ್ ವೆರಿ ಕ್ಲೋಸ್, 2 ಮೂವೀಸ್ ದೇ ವೆರಿ ಕ್ಲೋಸ್ ಟು ದ ನಾವೆಲ್. ಇನ್ಫ್ಯಾಕ್ಟ್ ಅವರು ತ್ರಿವೇಣಿ ಅವ್ರಿಗೆ ಸ್ಕ್ರೀನ್ ಪ್ಲೇ ನಲ್ಲಿ ಕ್ರೆಡಿಟ್ ಸಹ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಅಂಡ್ ಡೈಲಾಗ್ಸ್ ನಲ್ಲಿ ಅಷ್ಟು ಹಿ ರಿಮೈನ್ ಫೇತ್ಫುಲ್ ಅಂಡ್ ಡಿಡ್ಂಟ್ ಫೀಲ್ ದ ನೀಡ್ ಟು ಚೇಂಜ್ ಏನನ್ನೂ. ಬೆಳ್ಳಿ ಮೋಡನು ಅಷ್ಟೇ ಡೆಲ್ಟ್ ವಿತ್ ಅ ವೆರಿ ಬ್ಯೂಟಿಫುಲ್ ಟಾಪಿಕ್. ಇಂದಿರಾ ಅಂತ, ಶಿ ಇಸ್ ದಿ ಓನ್ಲಿ ಡಾಟರ್ ಆಫ್ ಅ ವೆರಿ ರಿಚ್ ಕಾಫಿ ಎಸ್ಟೇಟ್ ಓನರ್. ಅಂಡ್ ಒಬ್ಬ ಹುಡುಗ ಅವಳನ್ನ ಪ್ರೀತಿಸಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಆಬ್ವಿಯಸ್ಲಿ ಅವಳು ಶಿ ಸಪೋಸ್ ಟು ಬಿ ಅ ವೆರಿ ಆರ್ಡಿನರಿ ಲುಕಿಂಗ್ ಗರ್ಲ್. ಇದು ಒಂಥರ ಕೈಂಡ್ ಆಫ್ ಡಿವಿಯೇಷನ್ ಅಂತ ಅನ್ಬೋದು ತ್ರಿವೇಣಿ ಅವ್ರ ನಾವೆಲ್ಗಳಲ್ಲಿ. ಯಾಕೆಂದ್ರೆ ತ್ರಿವೇಣಿ ಅವರ ನಾಯಕಿಯರು ಜನರಲಿ
ಅವರು ತುಂಬಾನೇ ಸುಂದರವಾಗಿ ಪ್ರತಿಬಿಂಬಿತವಾಗಿದ್ದಾರೆ ಅವರ ಕಾದಂಬರಿಗಳಲ್ಲಿ. ಬಟ್ ಬೆಳ್ಳಿ ಮೋಡದಲ್ಲಿ ಇಂದಿರಾ ವಾಸ್ ಒನ್ ಆಫ್ ದ ಎಕ್ಸೆಪ್ಷನ್. ತುಂಬಾನೇ ಸಾಧಾರಣ ರೂಪಿನ ಇಂದಿರಾ, ಆದ್ರೆ ಅವಳ ರೂಪಿಗಿಂತ ಜಾಸ್ತಿ ಆಸ್ತಿನ ನೋಡ್ಕೊಂಡು ನಾಯಕ ಅವಳನ್ನ ಪ್ರೀತಿಸಕ್ಕೆ ಶುರು ಮಾಡ್ತಾನೆ. ಮದುವೆ ಎಲ್ಲ ಫಿಕ್ಸ್ ಆಗುತ್ತೆ. ಅಂಡ್ ಅವ್ನ ಹೈಯರ್ ಸ್ಟಡೀಸ್ಗೆ ಅಂತ ಹೋಗಿ ವಾಪಸ್ ಬರೋ ಟೈಮ್ ನಲ್ಲಿ ಇಂದಿರಾಗೆ ತಮ್ಮ ಹುಟ್ಟತಾನೆ ಅನ್ನೋ ಸುದ್ದಿ ಗೊತ್ತಾಗುತ್ತೆ. ಇದರಿಂದ ಜೀವನದಲ್ಲಿ ಏನೇನೋ ಅಪೀವಲ್ಸ್ ಆಗುತ್ತೆ ಅನ್ನೋದನ್ನ ಬ್ಯೂಟಿಫುಲ್ ಆಗಿ ಪಿಕ್ಚರೈಸ್ ಮಾಡಿರುವಂತಹ ಚಿತ್ರ ಅಂಡ್ ಕ್ಯಾರೆಕ್ಟರೈಸ್ ಮಾಡಿರುವಂತಹ ನಾವೆಲ್. ಬೆಳ್ಳಿ ಮೋಡದ ನಂತರ 1968ರಲ್ಲಿ ಹಣ್ಣೆಲೆ ಚಿಗುರಿದಾಗ ಬಿಡುಗಡೆ ಆಯ್ತು. ಇದನ್ನ ಡೈರೆಕ್ಟ್ ಮಾಡಿದ್ದು ಆಕ್ಚುಲಿ MR ವಿಠಲ್ ಅಂತ. ಸೊ ಇದರಲ್ಲೂ ಸಹ ಕಲ್ಪನಾ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ರಾಜ್ಕುಮಾರ್ ಅವರು ಸಹ ಆಕ್ಟ್ ಮಾಡಿದ್ದಾರೆ. ಹಣ್ಣೆಲೆ ಚಿಗುರಿದಾಗ ತುಂಬಾನೇ ಲೈಟ್ ಹಾರ್ಟೆಡ್ ನಾವೆಲ್ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ಓದಿದಾಗ. ಯಾಕೆಂತಂದ್ರೆ ನಾವೆಲ್ ನ ಮೇನ್ ಕ್ಯಾರೆಕ್ಟರ್ ಆಕ್ಚುಲಿ ರಾಯರು ಅಂಡ್ ಅವರ ವೇರಿಯಸ್ ಫೋಬಿಯಾಗಳು ಅಂಡ್ ಅವರ ಒಂದೊಂದು ಆಂಟಿಕ್ಸ್ಗಳು ಇದನ್ನೆಲ್ಲ ಡಿಸ್ಕ್ರೈಬ್ ಮಾಡಿಕೊಂಡು ತುಂಬಾನೇ ಲೈಟ್ ಹಾರ್ಟೆಡ್ ಅನ್ಸುತ್ತೆ. ಬಟ್ ಆಕ್ಚುಲಿ ಹಣ್ಣೆಲೆ ಚಿಗುರಿದಾಗ ಡೀಲ್ಸ್ ವಿತ್ ಅ ಲಾಟ್ ಆಫ್ ಇಂಪಾರ್ಟೆಂಟ್ ಥೀಮ್ಸ್. ಅಂಡ್ ಒನ್ ಆಫ್ ದ ಮೇನ್ ಥೀಮ್ಸ್ ಏನು ಅಂತಂದ್ರೆ ವಿಧವಾ ಮರುವಿವಾಹ. ಸೊ ರಾಯರ ಮಗಳು ಮಾಲ್ತಿ ವಿಧವೆ ಆದಾಗ ಅವಳ ಬದುಕಿನಲ್ಲಿ ಹೆಂಗೆ ಸಂಪ್ರದಾಯ ವರ್ಸಸ್ ಮಾಡರ್ನಿಟಿ ಇವೆರಡರ ಮಧ್ಯೆ ಆಗೋ ಗುದ್ದಾಟ ಅಂಡ್ ರಾಯರ ಮನಸ್ಸಿನಲ್ಲಿ ಆಗುವಂತಹ ತುಮುಲ ಒನ್ ಆಫ್ ದ ಸೆಂಟ್ರಲ್ ಥೀಮ್ಸ್ ಅಂತ ಹೇಳ್ಬೋದು. ಅಂಡ್ ಈ ಥೀಮು ತ್ರಿವೇಣಿ ಅವರು ಸಾಕಷ್ಟು ಅವರ ಬೇರೆ ಕಾದಂಬರಿಗಳಲ್ಲೂ ಸಹ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನನಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ದೂರದ ಬೆಟ್ಟ. ಯಾಕಂದ್ರೆ ದೂರದ ಬೆಟ್ಟದಲ್ಲೂ ಸಹ ಸುನಂದ ಮತ್ತು ಅವಳ ಮರು ವಿವಾಹ ವಿಧವಾ ವಿವಾಹ, ಅವಳು ಸಹ ವಿಧವೆ ಅಂಡ್ ಏನಂತಾರೆ ಆಧುನಿಕತೆ ಮತ್ತು ಸಂಪ್ರದಾಯದ ನಡುವಿನ ತುಮುಲ ಮತ್ತು ಈ ಗುದ್ದಾಟ ಇವುಗಳನ್ನ ತುಂಬಾನೇ ಚೆನ್ನಾಗಿ ಮನೋಜ್ಞ ರೀತಿನಲ್ಲಿ ತ್ರಿವೇಣಿಯವರು ಪ್ರತಿಬಿಂಬಿಸಿದ್ದಾರೆ ಅವರ ಕಾದಂಬರಿಗಳಲ್ಲಿ. ಸೊ ಹಣ್ಣೆಲೆ ಚಿಗುರಿದಾಗ ಡೀಲ್ಸ್ ವಿತ್ ದಿಸ್ ವೆರಿ ಇಂಪಾರ್ಟೆಂಟ್ ಥೀಮ್. ಮೂವಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ ನಾವೆಲ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನೀವು ಓದಿಲ್ಲ ಅಂತಂದ್ರೆ ಖಂಡಿತ ಓದ್ಬೇಕು. ನೆಕ್ಸ್ಟ್ 1971ರಲ್ಲಿ ಶರಪಂಜರ ಬಿಡುಗಡೆ ಆಯ್ತು. ಶರಪಂಜರ ಬಗ್ಗೆ ನಾನು ಸಾಕಷ್ಟೇ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ತ್ರಿವೇಣಿಯವರು ಮೋಸ್ಟ್ ಫೇಮಸ್ ಆಗಿದ್ದು ಅವರ ಮನೋವೈಜ್ಞಾನಿಕವಾದ ಕಾದಂಬರಿಗಳಿಗೆ. ಇನ್ಫ್ಯಾಕ್ಟ್ ಕನ್ನಡ ಸಾಹಿತ್ಯದಲ್ಲಿ ಈ ಸೈಕಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ತ್ರಿವೇಣಿ ಅಂತ ಹೇಳ್ಬೋದು. ಅವ್ರ ನಾವೆಲ್ಸ್ಗಳ ಮೂಲಕ, ಕ್ಯಾರೆಕ್ಟರೈಸೇಷನ್ಸ್ಗಳ ಮೂಲಕ. ಅವ್ರಿಗೂ ಸೈಕಾಲಜಿ ಬ್ಯಾಕ್ಗ್ರೌಂಡ್ ಇದ್ದಿದ್ರಿಂದ ಅವರು ಈ ಸಾಧಾರಣ ಓದುಗರಿಗೆ ಅರ್ಥವಾಗೋ ರೀತಿನಲ್ಲಿ ಲೇಮ್ಯಾನ್ ಟರ್ಮ್ಸ್ ನಲ್ಲಿ ಕ್ಯಾರೆಕ್ಟರೈಸೇಷನ್ ಮಾಡ್ತಾ ಇದ್ರು ಅಂಡ್ ತುಂಬಾನೇ ಈಸಿಯಾಗಿ ಕತೆಗಳ ಮೂಲಕ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಕಾನ್ಸೆಪ್ಟ್ಸ್ ಅನ್ನ. ಸೊ ಶರಪಂಜರ ಡೀಲ್ಸ್ ವಿತ್ ಏನಂತಾರೆ ದ ಲೈಫ್ ಸ್ಟೋರಿ ಆಫ್ ಕಾವೇರಿ. ಇದರ ನಾಯಕಿ ಕಾವೇರಿ. ಕಾವೇರಿ ಇಸ್ ಸಪೋಸ್ ಟು ಬಿ ದಿ ಎಪಿಟೋಮ್ ಆಫ್ ದ ಪರ್ಫೆಕ್ಟ್ ವುಮನ್. ಸೊ ಇವಳು ವಿದ್ಯಾವಂತೆ, ರೂಪವಂತೆ, ಗುಣವಂತೆ, ಯಾವುದ್ರಲ್ಲೂ ಕಡಿಮೆ ಇಲ್ಲದೆ ಇರುವಂತಹ ಕಾವೇರಿ ಸತೀಶನ ಮದುವೆ ಆಗ್ತಾಳೆ. ಸತೀಶು ಸಹ ಅತ್ಯಂತ ಸುಂದರವಾದ ತರುಣ, ಒಳ್ಳೆ ಕೆಲಸದಲ್ಲಿದ್ದಾನೆ. ಸೊ ಇವರಿಬ್ರು ಒಂಥರ ಮೇಡ್ ಫಾರ್ ಈಚ್ ಅದರ್, ಪರ್ಫೆಕ್ಟ್ ಕಪಲ್. ಅಂಡ್ ಕೆಲವು ವರ್ಷ ಅದೇ ತರ ಸಂಸಾರ ಸಹ ಮಾಡ್ತಾರೆ. ಎರಡನೇ ಮಗು ಆದ್ಮೇಲೆ ಕಾವೇರಿ ಗೋಸ್ ಇನ್ ಟು ಸೈಕಾಸಿಸ್ ಫಾರ್ ವಾಟ್ ಎವರ್ ರೀಸನ್. ಅವರು ಕಾದಂಬರಿನಲ್ಲಿ ಅವರಿಗೆ ಕಾವೇರಿ ಬಾಲ್ಯದಲ್ಲೋ ಅಥವಾ ಕಾವೇರಿ ತಾರುಣ್ಯದಲ್ಲೋ ಆಗಿರುವಂತಹ ಅಬ್ಯೂಸು ಅವಳಿಗೆ ಪೋಸ್ಟ್ ನೇಟಲ್ ಡಿಪ್ರೆಷನ್ ಮೂಲಕ ಬಂದು ಅದನ್ನ ಅಫೆಕ್ಟ್ ಮಾಡಿ ಅವಳ ಮೆಂಟಲ್ ಸ್ಟ್ಯಾಟಸ್ ಅನ್ನ ಅಫೆಕ್ಟ್ ಮಾಡಿ, ಮೆಂಟಲ್ ವೆಲ್ ಬೀಯಿಂಗ್ ಅನ್ನ ಅಫೆಕ್ಟ್ ಮಾಡಿ ಸೈಕಾಸಿಸ್ಗೆ ಕರ್ಕೊಂಡು ಹೋಗುತ್ತೆ. ಅಂಡ್ ಅದರಿಂದ ಆ ಸೈಕಾಸಿಸ್ ಆದಾಗ ಅವಳು ಹುಚ್ಚಾಸ್ಪತ್ರೆಗೆ ಹೋಗ್ತಾಳೆ. ಸೊ ಅವಳು ಮೆಂಟಲ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಏನೇನಾಗುತ್ತೆ, ಅಲ್ಲಿ ಡಿಫ್ರೆಂಟ್ ತರ ಪೇಷಂಟ್ಸು, ಅವರ ಬ್ಯಾಕ್ಗ್ರೌಂಡ್ಸು, ಅದನ್ನ ತ್ರಿವೇಣಿ ಅವರು ತುಂಬಾ ಚೆನ್ನಾಗಿ ಕ್ಯಾರೆಕ್ಟರೈಸ್ ಮಾಡಿದ್ದಾರೆ. ಇದಾದ ನಂತರ ಕಾವೇರಿ ಗುಣಮುಖಳಾಗ್ತಾಳೆ. ಆಕ್ಚುಲಿ ಗುಣಮುಖಳಾಗಿ ವಾಪಸ್ಸು ಸೊಸೈಟಿಗೆ ಇಂಟಿಗ್ರೇಟ್ ಆಗ್ಬೇಕು. ಸೊ ಸತೀಶ್ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಾನೆ. ಬಟ್ ನಮ್ಮ ಸಮಾಜ ಮನೋ ದೌರ್ಬಲ್ಯ ಅಥವಾ ಮನೋ ಕಾಯಿಲೆಗಳಿಗೆ ಒಳಗಾದವರನ್ನ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಪಿಕ್ಚರೈಸೇಷನ್ ಕ್ಯಾರೆಕ್ಟರೈಸ್ ಮಾಡಿದ್ದಾರೆ ತ್ರಿವೇಣಿಯವರು. ಇದು ಒಂದ್ ಕಡೆ ತುಂಬಾನೇ ಸಂಕಟ ಆಗುತ್ತೆ. ಯಾಕೆಂತಂದ್ರೆ ನಾವು ಫಿಸಿಕಲ್ ಏಲ್ಮೆಂಟ್ಸ್ಗೆ ಕೊಡೋಷ್ಟು ಇಂಪಾರ್ಟೆನ್ಸ್ ನ ಮೆಂಟಲ್ ಏಲ್ಮೆಂಟ್ಸ್ ಕೊಡಲ್ಲ. ಮನಸ್ಸಿನ ಕಾಯಿಲೆನ ನಾವು
ಕಾಯಿಲೆ ಅಂತ ಗುರುತಿಸೋದಿಲ್ಲ. ಅಯ್ಯೋ, ಅಂಡ್ ಒಂದ್ಸತಿ ಮನಸ್ಸಿನ ಕಾಯಿಲೆ ಈ ತರ ಏನಾದ್ರು ಬಂದಿದೆ ಅಂತಂದ್ರೆ ಅದಕ್ಕೆ ಆಟೋಮ್ಯಾಟಿಕಲಿ ಹುಚ್ಚು ಅನ್ನೋ ಪಟ್ಟ ಕಟ್ಬಿಡ್ತಾರೆ. ಅಂಡ್ ಹುಚ್ಚು ಅಂದ ತಕ್ಷಣ ಹುಚ್ಚಾಸ್ಪತ್ರೆ ಅಂತ ಆಟೋಮ್ಯಾಟಿಕಲಿ ಅಸೋಸಿಯೇಟ್ ಆಗುತ್ತೆ. ಅಂಡ್ ಯಾರಾದ್ರೂ ಅಪ್ಪಿತಪ್ಪಿ ಹುಚ್ಚಾಸ್ಪತ್ರೆಗೆ ಹೋಗಿ ವಾಪಸ್ ಬಂದಿದ್ದಾರೆ ಅಂತ ಗೊತ್ತಾದ್ರೆ ದಟ್ ಸ್ಟಿಗ್ಮಾ ಇಟ್ ಜಸ್ಟ್ ರಿಮೇನ್ಸ್ ಇನ್ ದೇರ್ ಲೈಫ್ ಫಾರ್ ಎವರ್. ಸೊ ಈ ನಾವೆಲ್ನಲ್ಲಿ ಸಮಾಜ, ಅವಳ ಮನೆ ಕೆಲಸದೋಳಿಂದ ಹಿಡಿದು ಅಡಿಗೆಯವರು, ಅವಳ ಅತ್ತೆ, ಅವ್ರ ಮಕ್ಕಳು, ಅವಳ ಗೆಳತಿಯರು ಅಂಡ್ ಅವಳ ಗಂಡ, ಇವರೆಲ್ಲರೂ ಅವಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಅನಾದರಿಸ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಕಲ್ಪನಾ ಅವರು ಶಿ ಹಸ್ ಗಿವನ್ ಒನ್ ಆಫ್ ಅ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸಸ್. ಅದು ತುಂಬಾನೇ ಓವರ್ ಆಕ್ಟಿಂಗ್ ಅಂತ ಅನ್ಸುತ್ತೆ ಮೂವಿ ನೋಡಿದಾಗ, ಬಟ್ ನೀವು ಆಕ್ಚುಲಿ ನಾವೆಲ್ ಓದಿದ್ರೆ ಅದು ಯಾಕೆ ಅಷ್ಟು ಮಟ್ಟಿಗೆ ಅವ್ರು ಆಕ್ಟ್ ಮಾಡಿದ್ದಾರೆ ಅಂತ ಯು ಕ್ಯಾನ್ ರಿಲೇಟ್ ಟು ಇಟ್. ಐ ಥಿಂಕ್ ಇದು ಒನ್ ಆಫ್ ದ ಸೆಂಟ್ರಲ್ ಥೀಮ್ಸ್ ಶರಪಂಜರನಲ್ಲಿ. ಮನೋ ಕಾಯಿಲೆಗಳಿಗೆ ಗುರ್ತಾದವರನ್ನ ಅಂಡ್ ಮನೋವೈಜ್ಞಾನಿಕ ಸಮಸ್ಯೆಗಳಿರೋರನ್ನ ನಮ್ಮ ಸಮಾಜ ಯಾತಕ್ಕೆ ವಾಪಸ್ ಇಂಟಿಗ್ರೇಟ್ ಮಾಡ್ಕೊಳ್ಳೋಕೆ ಅಷ್ಟು ಕಷ್ಟಪಡುತ್ತೆ. ಕೊನೆಯಲ್ಲಿ ನಾವೆಲ್ನಲ್ಲಿ ಇನ್ಫ್ಯಾಕ್ಟ್ ಸತೀಶನ್ ಅವರ ಅಮ್ಮ ಒಂದ್ ನಿಮಿಷ ಅವ್ರಿಗೆ ಚುರುಕ್ ಅನ್ಸುತ್ತೆ, ಕಾವೇರಿ ಮತ್ತೆ ವಾಪಸ್ಸು ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಾದ್ರೆ ನಾವೇನಾದ್ರೂ ಅವಳನ್ನ ಸ್ವಲ್ಪ ಆದರದಿಂದ ನೋಡ್ಕೊಂಡಿದ್ದಿದ್ರೆ, ಅಥವಾ ಸ್ವಲ್ಪ ಆದರನೂ ಬೇಡ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಂದ ನೋಡ್ಕೊಂಡಿದ್ದಿದ್ರೆ ಅವಳಿಗೆ ಮತ್ತೆ ವಾಪಸ್ ಅವಳು ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅನ್ನೋ ಒಂದು ಥಾಟ್ ಬರುತ್ತೆ ಅವ್ರಿಗೆ. ಅಂಡ್ ದಟ್ ಇಸ್ ದ ಸೆಂಟ್ರಲ್ ಪಾಯಿಂಟ್. ಯಾಕೆಂತಂದ್ರೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ನಾನು ಅಟ್ಲೀಸ್ಟ್ ನೋಡೋದ್ರಲ್ಲಿ ತುಂಬಾನೇ ಏನ್ ಚೇಂಜ್ ಆಗಿಲ್ಲ ಅಂತ ಅನ್ಸುತ್ತೆ. ಡಿಪ್ರೆಷನ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಅ ಫ್ಯಾಡ್ ವರ್ಡ್. ಇವಾಗ ಯಾರನ್ನ ಕೇಳಿದ್ರು ಡಿಪ್ರೆಷನ್ ಅಂತಾರೆ, ಬಟ್ ಅದ್ರ ಹಿಂದೆ ಇರೋ ಸೀರಿಯಸ್ನೆಸ್ ನ ಎಷ್ಟು ಮಟ್ಟಿಗೆ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅಂಡ್ ನಾವು ನಮ್ಮ ಶರೀರಕ್ಕೆ ಏನಾದ್ರೂ ಆದ್ರೆ ಆಸ್ಪತ್ರೆಗೆ ಹೋಗ್ತೀವಿ, ಅದ್ರ ಟ್ರೀಟ್ಮೆಂಟ್ ತಗೋತೀವಿ, ಮನೆಗೆ ಬರ್ತೀವಿ, ಎವ್ರಿಥಿಂಗ್ ಇಸ್ ಫೈನ್, ಸೊಸೈಟಿನಲ್ಲಿ ಇಂಟಿಗ್ರೇಟ್ ಆಗ್ತೀವಿ, ಯಾರು ಏನು ಕೇಳೋದಿಲ್ಲ. ಬಟ್ ನಮ್ಮ ಮನಸ್ಸಿಗೆ ಏನಾದ್ರೂ ಆಗಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಳೋದಕ್ಕೇನೆ ಫಸ್ಟ್ ಆಫ್ ಆಲ್ ಹಿಂಜರಿತೀವಿ. ಯಾರೇನು ಅನ್ಕೋತಾರೋ, ಅಯ್ಯೋ ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಸಮಾಜ ನನ್ನನ್ನು ಹೇಗ್ ನೋಡುತ್ತೋ ಅನ್ನೋ ಒಂದು ಫಸ್ಟ್ ಥಾಟ್ ಬರುತ್ತೆ ಮನಸ್ಸಿನಲ್ಲಿ. ಅಂಡ್ ಅಪ್ಪಿತಪ್ಪಿ ಎನ್ಕರೇಜ್ಮೆಂಟ್ ಇಂದ ಹೋಗಿ ನಾವು ಟ್ರೀಟ್ ಮಾಡ್ಕೊಂಡು ವಾಪಸ್ ಬರ್ತೀವಿ ಅಂದ್ರು ವಾಪಸ್ ರೀಇಂಟಿಗ್ರೇಷನ್ is still a problem ಇವತ್ತಿನ ದಿನ ಗುರುವೆ. ಅಂಡ್ ದಟ್ ಇಸ್ ಸಮಥಿಂಗ್ ಒಂಥರ ನಮ್ಮ ಸೊಸೈಟಿ ಅಂಡ್ ನಾವು ಆಸ್ ಪೀಪಲ್ ವಿ ಸೀರಿಯಸ್ಲಿ ಹ್ಯಾವ್ ಟು ರೀಥಿಂಕ್ ನಮ್ಮ ವ್ಯಾಲ್ಯೂಸು ಅಂಡ್ ನಾವು ಇನ್ನೊಬ್ಬರನ್ನ ಟ್ರೀಟ್ ಮಾಡೋ ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಟಾಪಿಕ್ ತುಂಬಾನೇ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ನನಗೆ ತುಂಬಾ ಸ್ಟ್ರಾಂಗ್ ಒಪಿನಿಯನ್ಸ್ ಇದೆ ಇದ್ರ ಬಗ್ಗೆ. ಬಟ್ ಅದಕ್ಕೆ ಶರಪಂಜರ ಕಾದಂಬರಿನೂ ಅಷ್ಟೇ ಅಂಡ್ ಚಲನಚಿತ್ರನೂ ಅಷ್ಟೇನೆ ತುಂಬಾನೇ ಪ್ರಭಾವ ಬೀರಿದಂತಹ ಚಿತ್ರ. ಶರಪಂಜರ ಚಿತ್ರದ ಈ ಗೀತೆನ ಈಗ ಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಈ ಒಂದು ಹಾಡು ಇಟ್ ಪ್ರಿಟಿ ಮಚ್ ಸಮ್ಮರೈಸಸ್ ದಿ ಎಂಟೈರ್ ಮೂವಿ ಅಂತಾನೆ ಹೇಳ್ಬೋದು. ಕಲ್ಪನೆ ಮಾತಿಗೆ ಅಳು
1993ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವು ಹಣ್ಣು ಚಿತ್ರನ ನಿರ್ದೇಶಿಸಿದ್ರು. ಲಕ್ಷ್ಮಿ ಅವರು ಆಕ್ಟ್ ಮಾಡಿದಂತಹ ಚಿತ್ರ. ಸೊ ಹೂವು ಹಣ್ಣು ಆಲ್ಸೋ ಇಸ್ ಬೇಸ್ಡ್ ಆನ್ ತ್ರಿವೇಣಿ ಅವರ ಕಾದಂಬರಿ ಹೆಸರು ಸಹ ಹೂವು ಹಣ್ಣು ಅಂತಾನೆ. ಸೊ ಇದರಲ್ಲ ಸೆಂಟ್ರಲ್ ಪ್ರೊಟ್ಯಾಗನಿಸ್ಟ್ ಅಗೇನ್ ನಾಯಕಿ ರಮಾ ಅಂತ. ಸೊ ರಮಾ ಗಂಡ ಹೋದ ನಂತರ ಬೇರೆ ವಿಧಿ ಇಲ್ದೇನೆ ವೇಶ್ಯಾವಾಟಿಕೆಗೆ ಇಳಿಯುವಂತ ಸಂದರ್ಭ ಬರುತ್ತೆ. ಅವಳು ವೇಶ್ಯೆ ಅಂತ ಆದ್ಮೇಲೆ ಅವಳ ಮಗಳ ಹೆಸರು ಶೀಲಾ ಅಂತ. ಸೊ ಈ ಶೀಲಾ ಅನ್ನೋದು ಒಂದು ಮೆಟಫರ್ ಬೋತ್ ರಮಾ ಅವಳ ಕ್ಯಾರೆಕ್ಟರ್ಗೂ ಸಹ ಅಂಡ್ ಶೀಲಾ ಆಸ್ ಅ ಕ್ಯಾರೆಕ್ಟರ್ ಆಸ್ ವೆಲ್. ಸೊ ಇದ್ರಲ್ಲೂ ಅಷ್ಟೇ ಆ ಡ್ಯುಯಾಲಿಟಿ ಅಥವಾ ದ್ವಂದ್ವನ ತುಂಬಾ ಚೆನ್ನಾಗಿ ಪ್ರತಿಬಿಂಬಿಸಿದ್ದಾರೆ. ಸೊ ರಮಾ ಅವಳ ಇಂಟರ್ನಲ್ ಡೈಲಾಗ್ ಒಂದು ಬರುತ್ತೆ ಆ ಕಾದಂಬರಿನಲ್ಲಿ. ಅದರಲ್ಲಿ ಅವಳು ವೆರಿನ್ ಶಿ ಎಸ್ಟಾಬ್ಲಿಷಸ್ ಓಕೆ ನನ್ನ ಮಗಳು ಸೊ ಶೀಲಾ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ಬೇಕು ಅಂತಂದ್ರೆ ನಾನು ಐ ಹ್ಯಾವ್ ಟು ರಿಮೈನ್ ಅನಾನಿಮಸ್ ಅಥವಾ ನಾನ್ ಕಣ್ಣು ಕಾಣಿಸ್ಬಾರ್ದು. ಸೊ ನಾನ್ ಎದುರಿಗೆ ಬಂದ್ರೆ ಶೀಲಾ ಅನ್ನೋದು ಹೊಟ್ಟೋಗುತ್ತೆ, ಶೀಲಾ ಅನ್ನೋದು ಕೆಳಗೆ ಬರುತ್ತೆ. ಸೊ ಅದು ಮೆಟಫರ್ ಆಗು ಇಟ್ ಇಸ್ ಬ್ಯೂಟಿಫುಲಿ ಕ್ಯಾರೆಕ್ಟರೈಸ್ಡ್. ಸೊ ಫೈನಲಿ ರಮಾ ಡಿಸೈಡ್ಸ್ ಓಕೆ ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗಳು ಮರ್ಯಾದೆಯಿಂದ ಇರಬೇಕು. ಸೊ ನಾನು ಅವಳ ತಾಯಿ ಅಂತ ಗುರುತಿಸ್ಕೊಳ್ಳೋದಿಲ್ಲ ಅಂಡ್ ಅವಳು ನನ್ನ ಮಗಳು ಅಂತ ಗುರುತಿಸ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿ, ಯಾವುದೇ ತಾಯಿಗೆ ತುಂಬಾನೇ ಕಷ್ಟಕರವಾದ ಸಿಚುವೇಶನ್, ಅದು ಕಷ್ಟಕರವಾದ ಡಿಸಿಷನ್. ಬಟ್ ಆದ್ರೂ ಅವನ ಮಗಳಿಗೋಸ್ಕರ ಅದನ್ನ ಡಿಸೈಡ್ ಮಾಡಿ ಫೈನಲಿ ಅದು ಯಾವ ತರ ಸಿಚುವೇಶನ್ ಆಗುತ್ತೆ ಅಂತಂದ್ರೆ, ಹೂವು ಹಣ್ಣು ನೀವು ಚಿತ್ರ ನೋಡಿದ್ರು ಅಲ್ವೋ ಗೊತ್ತಿಲ್ಲ, ಬಟ್ ನೋಡಿದ್ರೆ ಖಂಡಿತ ನೋಡಿ. ತುಂಬಾನೇ ಟ್ರಾಜಿಡಿ ಮೂವಿ ಅದು, ಟ್ರಾಜಿಕ್ ನಾವೆಲ್ ಸಹ. ಫೈನಲಿ ಆ ಮೊಮ್ಮಗಳು ಅಜ್ಜಿ ಅಂತ ತುಂಬಾನೇ ಹಚ್ಕೊಳ್ಳುತ್ತೆ, ಬಟ್ ಗೊತ್ತಿರಲಿಲ್ಲ ಅದಕ್ಕೆ ಆಕ್ಚುಲಿ ರಮಾ ಅವಳ ಅಜ್ಜಿ ಅಂತ. ಬಟ್ ಅವ್ರ ಅಮ್ಮಂಗೆ ಅಂದ್ರೆ ರಮಾ ಮಗಳು ಶೀಲಂಗೆ ಆ ಮಗು ಈ ಹೆಂಗಸ ಜೊತೆಗೆ ಒಡನಾಟ ಇಟ್ಕೊಳ್ಳೋದು ಒಂದು ಚೂರು ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಆಬ್ವಿಯಸ್ಲಿ ಹೆಂಗಸಿಗೆ ಸಮಾಜದಲ್ಲಿ ಒಂದು ಚೂರು ಮರ್ಯಾದೆ ಇಲ್ಲ. ಅಂಡ್ ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಮಗು ಮೇಲೆ ಅಂಡ್ ಆ ಶೀಲಾ ಅವಳ ಮಗಳ ಮನಸ್ಥಿತಿ ಮೇಲೆ ಅಂಡ್ ರಮಾ ಮನಸ್ಥಿತಿ ಮೇಲೂ ಸಹ ಅನ್ನೋದನ್ನ ಆ ಪ್ಲೇ ಆಫ್ ಕ್ಯಾರೆಕ್ಟರ್ಸ್ ಅನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ಪ್ರಾಬಬಲಿ ಐ ವುಡ್ ಹ್ಯಾವ್ ಬೀನ್ ಕ್ಯೂರಿಯಸ್ ಟು ನೋ ಪುಟ್ಟಣ ಕಣಗಾಲ್ ಡೈರೆಕ್ಟ್ ಮಾಡಿದಿದ್ರೆ ಹೆಂಗೆ ಮೂಡ್ ಬರ್ತಿತ್ತೇನೋ ಅಂತ. ರಾಜೇಂದ್ರ ಸಿಂಗ್ ಬಾಬು ಅವರು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಆ ಡೆಪ್ತ್ ನ ಕ್ಯಾಪ್ಚರ್ ಮಾಡಕ್ ಆಯ್ತಾ ಆ ಮೂವಿನಲ್ಲಿ ಅನ್ನೋದು ಐ ಆಮ್ ಸ್ಟಿಲ್ ಅ ಲಿಟಲ್ ಬಿಟ್ ಡೌಟ್ಫುಲ್. ಸೊ ಈ ಹೂವು ಹಣ್ಣು ಚಿತ್ರದ ಒಂದು ತುಂಬಾ ಫೇಮಸ್ ಆದ ಒಂದು ಗೀತೆ ಇದೆ, ಸಿ ಅಶ್ವಥ್ ಅವ್ರು ಹಾಡಿರೋದು, ಅದನ್ನ ಕೇಳಿ. ಮಿಂಗಿ 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 ನಿತ್ತಿ ಕತ್ತಿಯಲ್ಲೇ ಮಿಂಗಿ 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 ಆಸಿ ಕತ್ತೀತಲ್ಲೇ ಮಿಂಗಿ ಚಂದಾನ ಚಂದ್ರ ಭೂಮಿ ಗಲಾಂದ್ರ ಆಜ್ಞಾನ ನೋಡಲ್ಲಿ. ತ್ರಿವೇಣಿ ಅವರು ಆಕ್ಚುಲಿ ಮೊದಲನೇ ಕಾದಂಬರಿನ ಪಬ್ಲಿಷ್ ಮಾಡಿದ್ದು 1953ರಲ್ಲಿ. ಅವರ ಮೊದಲನೇ ಕಾದಂಬರಿ ಅಪಸ್ವರ ಆಗಿತ್ತು. ಇದಾದ ನಂತರ ಅವರು ನಾನು ಮುಂಚೆನೆ ಹೇಳ್ದಂಗೆ 20 ಕಾದಂಬರಿಗಳನ್ನ ಬರೆದಿದ್ದಾರೆ ಅಂಡ್ 3 ಸಣ್ಣ ಕಥೆಗಳನ್ನ ಬರೆದಿದ್ದಾರೆ, ಸಣ್ಣ ಕಥಾ ಸಂಕಲನ. ಅಪಸ್ವರ ಮತ್ತು ಅಪಜಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಅಪಸ್ವರ 1953ರಲ್ಲಿ ಬಂತು ಅಂಡ್ ಅದ್ರ ಸೀಕ್ವಲ್ ಅಪಜಯ 1956ರಲ್ಲಿ ಬಂತು. ಐ ಥಿಂಕ್ ತ್ರಿವೇಣಿ ಅವ್ರ ಕಾದಂಬರಿಗಳು ಯಾಕಷ್ಟು ಫೇಮಸ್ ಆಯ್ತು ಅಂತಂದ್ರೆ, ಅಲ್ಲಿವರೆಗೂ ಹೆಣ್ಣಿನ ದೃಷ್ಟಿಕೋನನ ಒಬ್ಬ ಲೇಖಕಿ ಬರೆದಿರ್ಲಿಲ್ಲ. ಸೊ ಯೂಶಲಿ ಆ ಹೆಣ್ಣಿನ ದೃಷ್ಟಿಕೋನನ ಲೇಖಕರು ಅವರ ದೃಷ್ಟಿಕೋನದ ಮೂಲಕ ಪ್ರತಿಬಿಂಬಿಸ್ತಾ ಇರ್ತಿದ್ರು, ವಿಚ್ ಡಸಂಟ್ ಆಬ್ವಿಯಸ್ಲಿ ಗಿವ್ ಅ ವೆರಿ ಆಕ್ಯುರೇಟ್ ಪಿಕ್ಚರ್. ಸೊ ಹೆಣ್ಣಿನ ಮನಸ್ಸಿನ ತುಮುಲಗಳನ್ನ, ಮನಸ್ಸಿನ ಭಾವನೆಗಳನ್ನ ಹೆಣ್ಣೇನೆ ಅವಳ ದೃಷ್ಟಿಕೋನದ ಮೂಲಕ ಬರೆದ್ರೆ ಹೇಗಾಗತ್ತೆ ಅನ್ನೋದು ತ್ರಿವೇಣಿ ಅವರ ಕಾದಂಬರಿಗಳ ಮೂಲಕ ಪರಿಚಯ ಆಯ್ತು ಜನರಿಗೆ, ಎಸ್ಪೆಷಲಿ ಹುಡುಗಿರಿಗೆ. ಆಗಿನ ಟೈಮ್ನಲ್ಲಿ ತ್ರಿವೇಣಿ ಕಾದಂಬರಿ ಅಂದ್ರೆ ಇಟ್ ವಾಸ್ ಅ ರೇಜ್. ಬಟ್ ಆದ್ರೂ ಓಪನ್ ಆಗಿ ಯಾರು ಓದ್ತಾ ಇರಲಿಲ್ಲ ತ್ರಿವೇಣಿ ನಾವೆಲ್ಸ್ ನ. ಅಂಡ್ ಈ ನಾವೆಲ್ಸ್ ಫಸ್ಟ್ ಆಕ್ಚುಲಿ ಪ್ರೈವೇಟ್ ಸರ್ಕ್ಯುಲೇಟಿಂಗ್ ಲೈಬ್ರರೀಸ್ ಇಂದ ಫೇಮಸ್ ಆಗಿದ್ದು ಅಂಡ್ ಪಾಕೆಟ್ ಬುಕ್ ಪಬ್ಲಿಷಿಂಗ್ ಅಂತ. ಪಾಕೆಟ್ ಬುಕ್ ಪಬ್ಲಿಷಿಂಗ್ ಹೆಸರೇ ಹೇಳ್ದಂಗೆ ಕೈ ಚೀಲದಲ್ಲಿ ಇಟ್ಕೊಳ್ಳುವಂತಹ ಒಂದು ಪುಟಾಣಿ
ಬುಕ್ ಫಾರ್ಮ್ಯಾಟ್ನಲ್ಲಿ ಫೇಮಸ್ ಆಗಿದ್ದಿದ್ದು. ಸೊ ತ್ರಿವೇಣಿ ಅವರ ರೈಟಿಂಗ್ಸು ಪ್ರಗತಿಶೀಲ ಕ್ಯಾಟಗರಿನಲ್ಲೇ ಬರುತ್ತೆ ಅಂತ ಹೇಳ್ಬೋದು. ನಾನು ಆಬ್ವಿಯಸ್ಲಿ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಕ್ರಿಟಿಕ್, ನಾನು ಅಮೆಚೂರ್ ರೀಡರ್ ಆ್ಯಂಡ್ ಈ ಎಪಿಸೋಡ್ನಲ್ಲಿ ಹೇಳ್ತಾ ಇರೋದು ಎಲ್ಲ ನನ್ನ ಅನಿಸಿಕೆಗಳು. ಒನ್ ಆಫ್ ದ ಮೇನ್ ಕ್ರಿಟಿಸಿಸಮ್ಸ್ ತ್ರಿವೇಣಿ ಅವರ ಕಾದಂಬರಿಗಳಿಗೆ ಆ ಟೈಮ್ನಲ್ಲಿ ಬಂದಿದ್ದು ಅಂದರೆ ಅವರ ಕ್ಯಾರೆಕ್ಟರೈಸೇಷನ್ನಲ್ಲಿ ಅಷ್ಟು ಡೆಪ್ತ್ ಇರ್ತಿರ್ಲಿಲ್ಲ. ಸೊ ಕ್ಯಾರೆಕ್ಟರನ್ನು ಬರೀ ಕ್ಯಾರೆಕ್ಟರ್ ಅನ್ನೋ ದೃಷ್ಟಿಯಿಂದ ಮಾತ್ರ ಸೃಷ್ಟಿಸ್ತಾ ಇದ್ರು. ಸೊ ದರ್ ವಾಸ್ ಅನ್ ಇಂಟೆಲೆಕ್ಚುಯಲ್ ಇನ್ವಾಲ್ವ್ಮೆಂಟೇ ಹೊರತು ಆ ಇಮೋಷನಲ್ ಅಟ್ಯಾಚ್ಮೆಂಟ್, ಆ ಪಾತ್ರನೇ ನಾನಾಗಿ ಅನುಭವಿಸ್ಕೊಂಡು ಬರೀತೀನಿ ಅನ್ನೋ ಒಂದು ಆಳ ಇರಲಿಲ್ಲ ಅನ್ನೋ ಒಂದು ಕ್ರಿಟಿಸಿಸಮ್ನ ಲೆವೆಲ್ ಮಾಡಿದ್ರು. ಐ ಡೋಂಟ್ ಕಂಪ್ಲೀಟ್ಲಿ ಅಗ್ರಿ ವಿತ್ ದಟ್. ಯಾಕೆಂದ್ರೆ ಮೋಸ್ಟ್ ಆಫ್ ತ್ರಿವೇಣಿ ನಾವೆಲ್ಗಳಲ್ಲಿ ಅವರು ಆ್ಯಂಡ್ ಎಸ್ಪೆಷಲಿ ಅವರ ಸೈಕಲಾಜಿಕಲ್ ನಾವೆಲ್ಸಲ್ಲಿ ಆ ವುಮನ್ ಪ್ರೊಟ್ಯಾಗನಿಸ್ಟ್ ಹೆಂಗೆ ಕ್ಯಾರೆಕ್ಟರೈಸ್ ಮಾಡ್ತಾ ಇದ್ರು ಅಂದರೆ ಶಿ ವಾಸ್ ಆಲ್ಸೋ ರಿಫ್ಲೆಕ್ಟಿವ್ ಆಫ್ ದ ಸೊಸೈಟಲ್ ಪ್ರಾಬ್ಲಮ್ಸ್ ಆಫ್ ದಟ್ ಏಜ್. ಆ್ಯಂಡ್ ಆಗಿನ ಟೈಮ್ನಲ್ಲಿ ಅವರು ವಿದ್ಯಾವಂತೆ ಆಗಿದ್ರು ಸಹ ಸಂಪ್ರದಾಯದ ಚೌಕಟ್ಟಿನಲ್ಲಿ ಮಾತ್ರ ಇರಬೇಕಾಗಿತ್ತು ಅವರು. ಸೊ ಏನಂತಾರೆ, ಅ ಮಾಡರ್ನ್ ವುಮನ್ ಬೌಂಡ್ ವಿತ್ ಇನ್ ದ ರಿಯಲ್ಮ್ಸ್ ಆಫ್ ಟ್ರೆಡಿಷನ್ ಅಂತ ಹೇಳ್ಬೋದು. ಅ ಕನ್ಸರ್ವೇಟಿವ್ ಸೊಸೈಟಿ, ಸೊ ಹೈಲಿ ಎಜುಕೇಟೆಡ್ ಬಟ್ ಕನ್ಸರ್ವೇಟಿವ್. ಸೊ ಆ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಆ್ಯಂಡ್ ಮೋಸ್ಟ್ ಆಫ್ ದ ಕ್ಯಾರೆಕ್ಟರೈಸೇಷನ್ಸ್ ತ್ರಿವೇಣಿ ಅವರು ಕಾದಂಬರಿಗಳಲ್ಲಿ ಇದ್ದಿದ್ದ ಪಾತ್ರಗಳು ಅಪ್ಪರ್ ಮಿಡಲ್ ಕ್ಲಾಸ್ ಪಾತ್ರಗಳು ಆ್ಯಂಡ್ ಬ್ರಾಹ್ಮಣ್ ಪಾತ್ರಗಳು, ಮೈಸೂರು ಆಸ್ಪಾಸ್ನಲ್ಲಿ ಇದ್ದಿದ್ದ ಕ್ಯಾರೆಕ್ಟರೈಸೇಷನ್ಗಳು. ಸೊ ಈ ಪಾತ್ರಗಳಲ್ಲಿ ನಾಯಕಿಯರು ವಿದ್ಯಾವಂತೆಯರಾಗುತ್ತಿದ್ರು, ರೂಪವತಿಯರಾಗುತ್ತಿದ್ರು ಆ್ಯಂಡ್ ಯಾವಾಗ್ಲೂ ಅವರ ಮನಸ್ಸಿನಲ್ಲಿ ಆ ಒಂದು ಡ್ಯುಯಾಲಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿ ನಡೀತಾ ಇತ್ತು. ಯಾಕೆಂತಂದ್ರೆ ಅವರ ಮನಸ್ಸಿನಲ್ಲಿ ನಾವು ಆಧುನಿಕತೆ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಇಚ್ಛೆ ಇದ್ರೂ ಸಹ ಆ್ಯಂಡ್ ಅನುಕೂಲಗಳಿದ್ರೂ ಸಹ ಅವರ ಸಂಪ್ರದಾಯ, ಆಚರಣೆ ಮತ್ತು ಸಂಸ್ಕೃತಿಯ ಚೌಕಟ್ಟು ಅವರನ್ನ ಬಂದಿಯಾಗಿರಿಸ್ತಾ ಇತ್ತು. ಆ್ಯಂಡ್ ಆ ತುಮುಲಾನ ಕೆಲವರು ಮೆಟ್ಟು ಮೀರ್ತಾ ಇದ್ರು, ಬಟ್ ಇನ್ನು ಕೆಲವರು ಆ ಚೌಕಟ್ಟಿನಲ್ಲೇನೆ ಇರ್ತಾ ಇದ್ರು. ಆ್ಯಂಡ್ ಇನ್ನೊಂದು ತ್ರಿವೇಣಿ ಅವರ ನಾವೆಲ್ಗಳಲ್ಲಿ ಆ ಮೂವ್ಮೆಂಟ್, ಮನಸ್ಸಿನ ಮೂವ್ಮೆಂಟ್ ಅವ್ರ ಪ್ಲಾಟ್ನಲ್ಲಿ ಡೆವಲಪ್ಮೆಂಟ್ ಆಗೋದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗೋದು, ಕ್ಯಾರೆಕ್ಟರ್ ಗ್ರೋತ್ ಆಗೋದನ್ನ ಮೂವ್ಮೆಂಟ್ ಮೂಲಕ ತೋರಿಸ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಹೂವು ಹಣ್ಣು ಮತ್ತು ಸೋತು ಗೆದ್ದವಳು ನಾವೆಲ್ಸ್ನಲ್ಲಿ ಹಳ್ಳಿಯಿಂದ ನಗರಕ್ಕೆ ಮೂವ್ ಆಗುತ್ತೆ ಕ್ಯಾರೆಕ್ಟರು ಆ್ಯಂಡ್ ಆ ಪ್ರಾಸೆಸ್ನಲ್ಲಿ ಗ್ರೋತ್ ಆಗುತ್ತೆ ಆ ಪಾತ್ರದ್ದು. ಆ್ಯಂಡ್ ಇದೇ ಥರ ಮುಕ್ತಿ ಕಾದಂಬರಿನಲ್ಲೂ ಸಹ ಅಮೃತ ಅವಳು ಮನೆಯಿಂದ ಕೆಲಸಕ್ಕೆ ಅಂತ ಹೊರಟಾಗ ಅವಳ ಪಾತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಆ್ಯಂಡ್ ಸಾಕಷ್ಟು ಏರಿಳಿತಗಳಾಗುತ್ತೆ ಆ್ಯಂಡ್ ಗ್ರೋತ್ ಆಗುತ್ತೆ ಆಸ್ ವೆಲ್. ಹಣ್ಣೆಲೆ ಚಿಗುರಿದಾಗನಲ್ಲಿ ಮಾಲತಿ ಮನೆಯಲ್ಲೇ ಕೂತು ಬೇಸರ ಆಗಿ ಅವಳ ಕಾಲೇಜ್ಗೆ ಹೋಗುವಂತ ಫೋರ್ಸ್ ಮಾಡಿದಾಗ ಕಾಲೇಜ್ಗೆ ಹೋದಾಗ ಅವಳ ಕ್ಯಾರೆಕ್ಟರು ಹೆಂಗೆ ಗ್ರೋ ಆಗಿ ಡೆವಲಪ್ ಆಗುತ್ತೆ ಅಂತ. ಸೊ ಈ ಮೂವ್ಮೆಂಟ್ ಇಸ್ ಸಿಗ್ನಿಫೈಡ್ ಬೋತ್ ಆಸ್ ಅ ಫಿಸಿಕಲ್ ಮೂವ್ಮೆಂಟ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದು, ಆ್ಯಂಡ್ ಅ ಮೆಂಟಲ್ ಗ್ರೋತ್ ಆಸ್ ವೆಲ್ ಇನ್ ದ ಕ್ಯಾರೆಕ್ಟರ್. ಸೊ 1950ರಲ್ಲಿ ತ್ರಿವೇಣಿಯವರು ಕಾದಂಬರಿಗಳನ್ನ ಬರೆಯಕ್ಕೆ ಶುರು ಮಾಡಿದ್ದ ಟೈಮ್ನಲ್ಲಿ ವುಮೆನ್ ರೈಟರ್ಸ್ ಆಬ್ವಿಯಸ್ಲಿ ಅವರು ದೇವರ್ ಏನಂತಾರೆ, ಏನಕ್ಕೂ ಕನ್ಸಿಡರೇ ಮಾಡ್ತಾ ಇಲ್ಲ, ತುಂಬ ಮಾರ್ಜಿನಲೈಸ್ ಆಗಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಸಹ ಅವರ ಸಾಹಿತ್ಯನ ಅಡಿಗೆ ಮನೆ ಸಾಹಿತ್ಯ ಅಂತ ಕಾಣ್ತಾ ಇದ್ರು. ಸೊ ಇದೇನಿದ್ರು ಟೈಮ್ ಪಾಸ್ ರೀಡಿಂಗ್ ಅಷ್ಟೇ, ಇದರಿಂದ ಯಾವುದೇ ಥರವಾದ ಜ್ಞಾನಾರ್ಜನೆ ಆಗೋದಿಲ್ಲ ಅಂತ. ಯಾಕೆಂದ್ರೆ ಆಗಿನ ಟೈಮ್ನಲ್ಲಿ ಅಂತಲ್ಲ, ಸಾಹಿತ್ಯದ ಮೇನ್ ಪರ್ಪಸ್ ಏನು, ಜ್ಞಾನಾರ್ಜನೆ ಆಗಬೇಕು ಅನ್ನೋದು ಒನ್ ಆಫ್ ದ ಮೇನ್ ಥಿಂಗ್ಸ್. ಆ್ಯಂಡ್ ಆ ಥರ ಜ್ಞಾನಾರ್ಜನೆ ಆಗಿ ನಿಮಗೆ ಅದರಿಂದ ನಿಮ್ಮ ಜೀವನ ಬದಲಾವಣೆ ಆಗೋ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಅವಾಗಲೇ ಆ ಸಾಹಿತ್ಯದ ಪರ್ಪಸ್ ಅಚೀವ್ ಮಾಡ್ದಂಗೆ ಅನ್ನೋ ಒಂದು ಮೈನ್ ಥೀಮ್ ಇರುತ್ತೆ. ಬಟ್ ನನ್ನ ಪ್ರಕಾರ ನಾವು ಓದೋದು ಸಾಹಿತ್ಯನೇ ಆಗಿರ್ಬೋದು, ಓಕೆ, ಮೇನ್ಲಿ ಲಿಟ್ರೇಚರ್ನ ನಾವು ಸಾಹಿತ್ಯನ ಯಾಕೆ ಓದೋದು ಅಂತಂದರೆ ಜ್ಞಾನಾರ್ಜನೆ ಒಂದು ಆದರೆ ಥಾಟ್ ಪ್ರೊವೋಕಿಂಗ್, ಸೊ ಚಿಂತನೆ ಆಗಬೇಕು. ಸೊ ನಾವು ಯಾತಕ್ಕೆ ಈ ಪಾತ್ರ ಅವ್ರು ಯಾತಕ್ಕೆ ಆಗಿನ ಟೈಮ್ನ ಥೀಮ್ಸ್ ಅಥವಾ ಸಮಾಜದ ಚೌಕಟ್ಟು, ಸಮಾಜದ ಕಲ್ಪನೆಗಳು, ರೂಲ್ಸು ಇವೆಲ್ಲಾನು ಯಾತಕ್ಕಾಗತ್ತೆ, ಹೆಂಗೆ ಇವಾಲ್ವ್ ಆಗಿದೆ ಆ ಟೈಮಿಂದ ಈ ಟೈಮ್ವರೆಗೆ ಅನ್ನೋ ಆ ಚಿಂತನೆ ಮೂಡಿಸೋ ಪರ್ಪಸ್ಸೇನೆ ಸಾಹಿತ್ಯದ
ಪರ್ಪಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಆ ದೃಷ್ಟಿಕೋನದಿಂದ ತ್ರಿವೇಣಿಯವರ ಪ್ರತಿಯೊಂದು ಕಾದಂಬರಿನೂ ಇಟ್ ವಾಸ್ ವೆರಿ ಥಾಟ್ ಪ್ರೊವೋಕಿಂಗ್. ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ಇಟ್ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂಡ್ ಅವರ ಡ್ಯುಯಾಲಿಟಿನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ರು. ತುಂಬಾನೇ ಇಟ್ ವಾಸ್ ವೆರಿ ಈಸಿ ಟು ರೀಡ್. ನಿಮ್ ಸಾಹಿತಿನೇ ಆಗ್ಬೇಕಾಗಿರ್ಲಿಲ್ಲ ಅವರ ಕಾದಂಬರಿಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಂಡ್ ದಟ್ ವಾಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಅಬೌಟ್ ಹರ್ ನಾವೆಲ್ಸ್. ಎಲ್ಲಾರು ಓದಕ್ಕಾಗುವಂತಹ ಸಾಹಿತ್ಯ ಇಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ನನ್ನ ಪ್ರಕಾರ. ಯಾಕೆಂತಂದ್ರೆ ಬರೀ ಬುದ್ಧಿಜೀವಿಗಳನ್ನೇ ಯಾವಾಗ್ಲೂ ಓದ್ತಾ ಇದ್ರೆ ಸಮಾಜ ಅಭಿವೃದ್ಧಿ ಆಗೋದು ಹೇಗೆ? ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಇಂದ ಒಬ್ಬ ಲೇಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯ ಸಹ ಓದ್ಬೇಕು. ಆ ಓದಿ ಅವರು ಆ ಥಾಟ್ ಪ್ರೊವೋಕ್ ಆಗೋ ಎಬಿಲಿಟಿನ ಡೆವಲಪ್ ಮಾಡ್ಕೋಬೇಕು. ಅವಾಗ್ಲೇನೆ ನಮ್ಮ ಸೊಸೈಟಿ ಇನ್ ಜನರಲ್ ಅಭಿವೃದ್ಧಿ ಆಗಕ್ ಸಾಧ್ಯ. ಸೊ ಆ ದೃಷ್ಟಿನಲ್ಲಿ ತ್ರಿವೇಣಿ ಅವರ ಕಾದಂಬರಿಗಳು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಇನ್ನೊಂದು ಒನ್ ಆಫ್ ಮೈ ಫೇವರೆಟ್ ನಾವೆಲ್ಸ್ ತ್ರಿವೇಣಿ ಅವ್ರದ್ದು ಅಂತಂದ್ರೆ ಹೃದಯ ಗೀತ. ಹೃದಯ ಗೀತ ಡೀಲ್ಸ್ ವಿತ್ ದ ಟಾಪಿಕ್ ಆಫ್ ಓಲ್ಡರ್ ಮ್ಯಾನ್, ಅಂದ್ರೆ ಮಿಡ್ಲ್ ಏಜ್ಡ್ ಮ್ಯಾನ್. ಅವನು ಅವನ ಮಗಳ ಸಹಪಾಠಿನ ಪ್ರೇಮಿಸಿ ಮದುವೆ ಆಗ್ತಾರೆ ಇಬ್ರು. ಸೊ ಇದರಲ್ಲಿ ಈ ಕಾದಂಬರಿನಲ್ಲಿ ನನಗೆ ಅವರ ಮಗಳ ಪಾತ್ರ, ಸೊ ನಾಯಕಿ ಪಾತ್ರ ಪದ್ಮಿನಿ ಅಂತ, ಆದ್ರೆ ಮಗಳ ಪಾತ್ರ ಗೀತಾ ಅಂತ. ಗೀತಾ ಪಾತ್ರ ಕ್ಯಾರೆಕ್ಟರೈಸೇಷನ್ ತುಂಬಾ ಇಷ್ಟ ಆಯ್ತು ನನಗೆ. ಗೀತಾ ಒಂದೇ ಒಂದು ನಿಮಿಷ ಅವಳಿಗೆ ಮತ್ಸರ ಆದ್ರೂ ಸಹ, ಯಾಕೆಂತಂದ್ರೆ ನನ್ನ ಅಫೆಕ್ಷನ್ ಇಸ್ ಬೀಯಿಂಗ್ ರೀಪ್ಲೇಸ್ಡ್ ಬೈ ದಿಸ್ ಗರ್ಲ್ ಅಥವಾ ಬೈ ಮೈ ಕ್ಲಾಸ್ಮೇಟ್ ಅಂತ ಅನ್ಸಿದ್ರು ಸಹ ಅಲ್ಟಿಮೇಟ್ಲಿ ಅವಳ ತಂದೆ, ಗೀತಾ ತನ್ನ ಮದುವೆ ಆದ ನಂತರ ಅವಳ ತಂದೆ ಒಬ್ಬರೇ ಆಗ್ತಾರೆ ಅಂಡ್ ಅವರ ಮೆಂಟಲ್ ವೆಲ್ ಬೀಯಿಂಗ್ಗೆ ಹಿ ಡೆಫಿನೆಟ್ಲಿ ನೀಡ್ಸ್ ಅ ಕಂಪ್ಯಾನಿಯನ್ ಅಂತ ಅರ್ಥ ಮಾಡಿಕೊಂಡು ಆ ಮೆಚ್ಯೂರಿಟಿ ಇನ್ ದಟ್ ಕ್ಯಾರೆಕ್ಟರ್ ನನಗೆ ತುಂಬಾ ಅಪೀಲ್ ಆಯ್ತು. ತುಂಬಾನೇ ಕಷ್ಟವಾದ ಸಿನಾರಿಯೋ ಇವಾಗ್ಲೂ ಅಷ್ಟೇನೆ. ಫಾರ್ ಎಕ್ಸಾಂಪಲ್ ನೀವು ಜಿ ಕನ್ನಡ ನೋಡಿದ್ರೆ ಅದರಲ್ಲಿ ಜೊತೆಯಲ್ಲಿ ಅಂತ ಒಂದು ಸೀರಿಯಲ್ ಬರುತ್ತೆ. ಅದರಲ್ಲೂ ದ ಮೇನ್ ಥೀಮ್ ಇಸ್ a 45-year-old man ends up falling in love with a 20-year-old girl. ಅಂಡ್ ಮನೆಯಲ್ಲಿ ಹೇಗೆ ಹೇಳೋದು, ಅಪ್ಪ ಅಮ್ಮಂದ್ರು ಹೆಂಗ್ ತಗೋತಾರೆ ಅದನ್ನ. ಆ ಕಾದಂಬರಿನಲ್ಲೂ ಅಷ್ಟೇ ಸಹ ಕೊನೆಯಲ್ಲಿ ಮದುವೆ ಆಗ್ತಾರೆ, ಬಟ್ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಹೇಳಿದಾರಲ್ಲಿ. ಅಪ್ಪ ಅಮ್ಮ ಬಂದು ಕೂತಿರ್ತಾರೆ, ಯಾವ್ದೋ ಮದುವೆ ನಡೀತಾ ಇದೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಕೂತಿರ್ತಾರೆ. ಯಾಕೆಂದ್ರೆ ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಸಹ ಆ ಪರಿಸ್ಥಿತಿನಲ್ಲಿ ಖುಷಿ ಆಗೋದು ಸಾಧ್ಯ ಇಲ್ಲ, ತುಂಬಾನೇ ಕಷ್ಟ. ಯಾಕೆಂದ್ರೆ ಸಮಾಜದ ಸಾಕಷ್ಟು ಮಾತುಗಳನ್ನ ಕೇಳ್ಬೇಕು ಅಂಡ್ ಅವ್ರಿಗೇನೆ ಒಂಥರ ಆತಂಕ ಇರುತ್ತೆ ಹೆಂಗೆ ಏನು ಅನ್ನೋದು. ಅದೊಂದು ಬ್ಯೂಟಿಫುಲ್ ಆಗಿ ಕ್ಯಾರೆಕ್ಟರೈಸ್ ಮಾಡಿದ್ದಾರೆ ತ್ರಿವೇಣಿ ಅವರು ಹೃದಯಗೀತ ನಾವೆಲ್ ನಲ್ಲಿ. ಅಂಡ್ ಲೈಕ್ ಆ ಟೈಮ್ ನಲ್ಲಿ 1950s-60s ನಲ್ಲಿ ಅವ್ರು ಬರಿತಾ ಇದ್ದಿದ್ದು ಥೀಮ್ಸ್ ಇವಾಗ್ಲೂ ರೆಲೆವೆಂಟ್ ಆಗಿರುತ್ತೆ. ಅಂಡ್ ಪ್ರಾಬ್ಲಿ ಇನ್ನು 100 years ಬಿಟ್ಕೊಂಡು ಓದಿದ್ರು ಇಟ್ ಪ್ರಾಬ್ಲಿ ವುಡ್ ಬಿ ಅಷ್ಟೇನೆ ರೆಲೆವೆಂಟ್ ಆಗಿರುತ್ತೆ ಆಗಿನ ಟೈಮ್ಗಳು. ಸೊ ನಾನು ಅಪಸ್ವರ ಅಪಜಯದ ಬಗ್ಗೆ ಅವಾಗ ಮಾತಾಡಕ್ ಶುರು ಮಾಡಿದ್ದೆ. ಸೊ ಅಪಸ್ವರನಲ್ಲೂ ಅಷ್ಟೇ ತುಂಬಾ ವಿದ್ಯಾವಂತೆಯಾದ ಹುಡುಗಿ ಒಬ್ಬ ಹಳ್ಳಿನಲ್ಲಿ ವಾಸಿಸೋ ರೈತನ ಮದುವೆ ಆಗ್ತಾಳೆ, ಜಮೀನ್ದಾರನ ಮದುವೆ ಆಗ್ತಾಳೆ. ಅವರಿಬ್ಬರ ಮಧ್ಯ ಹೆಂಗೆ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರುತ್ತೆ, ಆ ವ್ಯಾಲ್ಯೂಸ್ ನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಶಿ ಇಸ್ ಹೈಲಿ ಎಜುಕೇಟೆಡ್, ಅವನು ಈಸ್ ನಾಟ್ ಎಜುಕೇಟೆಡ್. ಸೊ ಆ ಕ್ಲಾಶು ಅಂಡ್ ಅದು ಹೇಗೆ ಫೈನಲಿ ಅವರಿಗೆ ಸಂಸಾರ ಮಾಡ್ತಾರೆ, ಮಗಳಾಗ್ತಾಳೆ. ಬಟ್ ಮಗಳು ಟೈಫಾಯ್ಡ್ ಬಂದು ಸತ್ತೋಗ್ತಾಳೆ. ಅದಾದ್ಮೇಲಿಂದ ಅವರಿಬ್ರ ಮಧ್ಯೆ ಹೆಂಗ್ ಸೆಪರೇಷನ್ ಆಗುತ್ತೆ. ಅಂಡ್ ಫೈನಲಿ ಅವಳು ಮೀರಾ ಕ್ಯಾರೆಕ್ಟರ್, ನಾಯಕಿ ಮೀರಾ, ಅವಳೇನೆ ಮುಂದೆ ನಿಂತು ತನ್ನ ಗಂಡನ್ಗೆ ಇನ್ನೊಂದು ಮದುವೆನ ಮಾಡಿಸ್ತಾಳೆ. ಅಂಡ್ ಅದು ಹೌ ಇಟ್ ಪ್ಯಾನ್ಸ್ ಔಟ್ ಟುವರ್ಡ್ಸ್ ದಿ ಎಂಡ್ ಅನ್ನೋದು. ಇನ್ಫ್ಯಾಕ್ಟ್ ಇದ್ರದ್ದು ರೈಟ್ಸ್ ಪರ್ಚೇಸ್ ಮಾಡಿದ್ರಂತೆ ಮೂವಿ ಮಾಡಕ್ಕೆ ಅಂತ, ಬಟ್ ಅಲ್ಟಿಮೇಟ್ಲಿ ಮೂವಿ ಆಗ್ಲಿಲ್ಲ ಅದು. ಐ ಹೋಪ್ ಯಾರಾದ್ರೂ ಒಳ್ಳೆ ಡೈರೆಕ್ಟರ್ ತಗೊಂಡು ಮೂವಿ ಮಾಡ್ತಾರೆ ಅಂತ. ಯಾಕೆಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್, ತುಂಬಾ ಚೆನ್ನಾಗಿದೆ ಕತೆಗಳು ಎರಡುವೆ. ಅಂಡ್ ಇಟ್ ವಿಲ್ ಮೇಕ್ ಅ ಗ್ರೇಟ್ ಮೂವಿ ಅಂತ ಅನ್ಸುತ್ತೆ ನಂಗೆ. ಸೊ ಇದೇ ತರ ಇನ್ನೊಂದು ನಾವೆಲ್ ನನಗೆ ಜ್ಞಾಪಕ ಬರೋದು ಅಂದ್ರೆ ವಸಂತಗಾನ ಇಸ್ ಒನ್ ಆಫ್ ಅರ್ ಲೈಟ್ ಹಾರ್ಟೆಡ್ ನಾವೆಲ್ಸ್. ಸೊ ಇದರಲ್ಲಿ ದ ನಾಯಕಿ ಸೆಂಟ್ರಲ್ ಪ್ರೊಟ್ಯಾಗನಿಸ್ಟ್ ಸರಳಾ ಅಂತ. ಅಂಡ್ ಅವಳು ಸರಳಾ ಮತ್ತು ವಾಸು ಇವರಿಬ್ಬರ ಮಧ್ಯೆ ಇರೋ ಆ ಸಂಬಂಧ. ಅಂಡ್ ಸರಳಾ ಪ್ರೆಗ್ನೆಂಟ್ ಆಗ್ತಾಳೆ ಅಂಡ್ ಆ ಪ್ರೆಗ್ನೆನ್ಸಿ ಜರ್ನಿನ ಬೇಸಿಕಲಿ ಕ್ಯಾರೆಕ್ಟರೈಸ್ ಮಾಡಿರೋದು. ದಟ್ ಇಸ್ ದ ಹೋಲ್ ಸ್ಟೋರಿ. ಅಲ್ಟಿಮೇಟ್ಲಿ ಅವಳು ತಾಯಿ ಆಗ್ತಾಳೆ ದಿ ಎಂಡ್ ಆಫ್ ದ ಜರ್ನಿ. ನನಗೆ ಎವ್ರಿ ಟೈಮ್ ಓದಾಗ್ಲೂ ಒಂಥರ ಹೊಸ ಪರ್ಸ್ಪೆಕ್ಟಿವ್ ಅನ್ಸುತ್ತೆ ಅದು. ಸೊ ತ್ರಿವೇಣಿಯವರ ಪ್ರತಿಯೊಂದು ನಾವೆಲ್ಗಳು ಹಿಂಗೆ ಓದ್ತಾ ಇದ್ದಂಗೆ ಎವ್ರಿ ಟೈಮ್ ಓದಿದಾಗ ಇಟ್ ಗಿವ್ಸ್ ಅ ಫ್ರೆಶ್ ಪರ್ಸ್ಪೆಕ್ಟಿವ್. ಅಂಡ್ ದೀಸ್ ಆರ್ ಒನ್ ಫಾರ್ ಲೈಟರ್ ನಾವೆಲ್ಸ್. ಸೊ ನಾನು ಹೇಳ್ದಂಗೆ ಶರಪಂಜರ,
ಮುಚ್ಚಿದ ಬಾಗಿಲು, ಇವೆಲ್ಲ ಸ್ವಲ್ಪ ಡಾರ್ಕರ್ ಸೈಡ್, ಯಾಕೆಂದ್ರೆ ದೇ ಡೀಲ್ ವಿತ್ ಕಾಂಪ್ಲೆಕ್ಸ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್. ಇನ್ನೊಂದು ಕಾದಂಬರಿ ಬಗ್ಗೆ ನಾನು ಮಾತಾಡಬೇಕು, ಸೋತು ಗೆದ್ದವಳು ಕಾದಂಬರಿನಲ್ಲಿ ಬೇಸಿಕಲಿ ಭಾರತಿ ಇಸ್ ದ ಸೆಂಟ್ರಲ್ ಪ್ರೊಟ್ಯಾಗನಿಸ್ಟ್, ಭಾರತಿ ಮತ್ತು ಆನಂದ್. ಅಲ್ಟಿಮೇಟ್ಲಿ ಬಾಟಮ್ ಲೈನರ್ಸ್, ಆನಂದ್ ಹೈಯರ್ ಸ್ಟಡೀಸ್ಗೆ ಅಂತ ಇಂಗ್ಲೆಂಡ್ ಹೋಗ್ತಾನೆ, ಇಂಗ್ಲೆಂಡ್ ಲಂಡನ್, ಒನ್ ಆಫ್ ದೋಸ್ ಪ್ಲೇಸಸ್, ಓವರ್ಸೀಸ್ ಹೋಗ್ತಾನೆ. ಆ್ಯಂಡ್ ಆ ಟೈಮ್ನಲ್ಲಿ ಭಾರತಿ ಎಂಡ್ಸ್ ಅಪ್ ಹ್ಯಾವಿಂಗ್ ಅ ಬ್ರೀಫ್ ಅಫೇರ್, ಆ್ಯಂಡ್ ಈ ಕಡೆ ಆನಂದನೂ ಸಹ ಎಂಡ್ಸ್ ಅಪ್ ಹ್ಯಾವಿಂಗ್ ಅನ್ ಅಫೇರ್. ಅವನು ಲಂಡನ್ನಲ್ಲಿದ್ದಾಗ. ಆ್ಯಂಡ್ ಅಲ್ಟಿಮೇಟ್ಲಿ ಭಾರತಿ ವಿಲ್ ಬಿ ಔಟ್ಕಾಸ್ಟ್ ಸೊಸೈಟಿಯಿಂದ, ಸಮಾಜದಿಂದ ಮಾತ್ರ ಫುಲ್ಲು ಅವಳನ್ನು ದೂರನೇ ಇಟ್ಬಿಡ್ತಾರೆ. ಆ್ಯಂಡ್ ಅವಳಿಗೆ ಸಹ ನಾನು ಆನಂದನ ಕ್ಷಮೆ ಯಾಚಬೇಕು, ಆ್ಯಂಡ್ ಅವನನ್ನು ಕ್ಷಮೆ ಕೇಳಿ ಅವ್ನು ಕ್ಷಮಿಸಿದ ನಂತರ ನಾನು ನನ್ನ ಜೀವನನ ನೋಡ್ಕೊಂಡು ಹೋಗ್ತೀನಿ, ಸೊ ದಟ್ ಆನಂದ ಕ್ಯಾನ್ ಮ್ಯಾರಿ ಅಗೇನ್ ಆ್ಯಂಡ್ ಹ್ಯಾವ್ ಹಿಸ್ ಲೈಫ್ ಅನ್ನೋ ಮೆಂಟಾಲಿಟಿನೇ ಇರುತ್ತೆ. ಬಟ್ ಆನಂದ ಆನ್ ದಿ ಅದರ್ ಹ್ಯಾಂಡ್, ಅವನಿಗೆ ಈ ಥರ ರಿಯಲೈಸ್ ಆದಾಗ ಅವನಿಗೆ ಸಿಟ್ಟು ಬಂದ್ರೂ ಸಹ ಅವನೇನಂತಾನೆ, ಅವನೇನು ಅನ್ಕೋತಾನೆ ಅಂತಂದರೆ, ಹೆಂಗೆ ರ್ಯಾಷನಲೈಸ್ ಮಾಡ್ತಾನೆ ಅಂದರೆ, ತಪ್ಪು ಅವಳು ಮಾಡಿದ್ದಾಳೆ, ನಾನು ಮಾಡಿದ್ದೀನಿ. ಸೊ ನೀತಿ ಅನ್ನೋದು ಎಲ್ರಿಗೂ ಒಂದೇನೆ, ಸಮಾನತೆ ಅನ್ನೋದು ಎಲ್ರಿಗೂ ಒಂದೇನೆ. ಆದ್ರಿಂದ ನಾವಿಬ್ರು ಒಬ್ರೊಬ್ರು ಏನಾಗಿದೆಯೋ ಅದನ್ನ ಮರ್ತು ಮತ್ತೆ ಒಂದಾಗೋಣ ಅಂತ ಡಿಸೈಡ್ ಮಾಡ್ತಾನೆ. ಸೊ ತ್ರಿವೇಣಿ ಅವ್ರ ನಾವೆಲ್ಗಳಲ್ಲಿ ನನಗೆ ಇದನ್ನೇ ತುಂಬ ಇಷ್ಟ ಆಗೋದು, ಅವರ ಪ್ರೋಗ್ರೆಸಿವ್ ಮೈಂಡ್ ಸೆಟ್. ಸೊ ನೀತಿ ಅನ್ನೋದು ಎಲ್ರಿಗೂ ಒಂದೇ, ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರೇ ಆಗಲಿ. ಯಾಕೆಂದರೆ ನಮ್ಮ ಗಂಡು ಪ್ರಾಧಾನ್ಯವಾದ ಸಮಾಜದಲ್ಲಿ ಆ ಥರ ಸಮಾನತೆಯನ್ನು ಮಾತಾಡಿ, ಸಮಾನತೆಯನ್ನು ನಮ್ಮ ಕ್ಯಾರೆಕ್ಟರೈಸೇಷನ್ ಮೂಲಕ ತೋರಿಸಿ, ನಾವೆಲ್ಗಳ ಮೂಲಕ ತೋರಿಸಿದ್ರೇ ಸಹ ಬೀಜ ಬಿತ್ತದಂಗೆ ಆಗುತ್ತೆ. ಆ್ಯಂಡ್ ಆ ಬೀಜ ಬಿತ್ತದು ಮುಂದೆ ಹೆಮ್ಮರವಾಗುತ್ತೆ. ಸೊ ಅದರಿಂದ ಆ ಚಿಂತನೆ, ಆ ಥಾಟ್ ಪ್ರೊವೋಕ್ ಮಾಡೋದಿದೆಯಲ್ಲ, ಅದು ತ್ರಿವೇಣಿಯವರು ಅತ್ಯದ್ಭುತವಾಗಿ ಮಾಡಿದ್ದಾರೆ ಅವ್ರ ನಾವೆಲ್ಸ್ನಲ್ಲಿ. ಸೊ ತ್ರಿವೇಣಿ ಅವರ ಕಾದಂಬರಿಗಳ ಪ್ರಪಂಚದಲ್ಲಿ ನಾನು ಮುಳುಗಿ ಹೋದರೆ ಹೊರಗೆ ಎದ್ದು ಬರೋದು ತುಂಬ ಕಷ್ಟ ಆಗುತ್ತೆ. ಬಟ್ ಐಮ್ ಕಾನ್ಷಿಯಸ್ ಆಫ್ ದ ಟೈಮ್. ಆ್ಯಂಡ್ ಇದು ಸ್ವಲ್ಪ ಒಂಥರ, ಇದರಲ್ಲಿ ಜಾಸ್ತಿ ಫಿಲಮ್ ಹಾಡುಗಳಿರಲಿಲ್ಲ ಈ ಎಪಿಸೋಡ್ನಲ್ಲಿ, ಅಥವಾ ಸೀನ್ಸ್ಗಳಿರಲಿಲ್ಲ. ಯಾಕೆಂತಂದರೆ ಮೇನ್ಲಿ ನನಗೆ ಐ ಜಸ್ಟ್ ವಾಂಟೆಡ್ ದಿಸ್ ಟು ಬಿ ಅ ಡಿಸ್ಕಷನ್ ತ್ರಿವೇಣಿ ಅವ್ರ ನಾವೆಲ್ಸ್ ಬಗ್ಗೆ. ಯಾಕೆಂದರೆ ಐ ಹ್ಯಾವ್ ಎನ್ ಇನಾರ್ಮಸ್ ರೆಸ್ಪೆಕ್ಟ್ ನನಗೆ ತ್ರಿವೇಣಿ ಆ್ಯಸ್ ಅನ್ ಆಥರ್. ಮನೋವೈಜ್ಞಾನಿಕ ಅನ್ನೋ ಒಂದು ಆ ಜಾನರ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ತ್ರಿವೇಣಿಯವರು. ಆ್ಯಂಡ್ ಆಗಿನ ಟೈಮ್ನಲ್ಲಿ ವುಮೆನ್ ರೈಟರ್ಸ್ ಅವ್ರಿಗೆ ಯಾವುದೇ ಪ್ರಾಮಿನೆನ್ಸ್ ಇರಲಿಲ್ಲ, ಆ ಪ್ರಾಮಿನೆನ್ಸ್ ಬರೋ ಹಂಗೆ ಮಾಡಿದ್ದೂ ಸಹ ತ್ರಿವೇಣಿಯವರು. ಆ್ಯಂಡ್ ಸಿಂಪಲ್ ಕ್ಯಾರೆಕ್ಟರ್ಸ್ ಆರ್ ಲೆಟ್ ಮೀ ಸೇ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ಸ್ನ ಸಿಂಪಲ್ ಆಗಿ ಕ್ಯಾರೆಕ್ಟರೈಸೇಷನ್ ಮಾಡಿ ಅದನ್ನು ಒಬ್ಬ ಸಾಮಾನ್ಯ ಓದುಗರಿಗೆ ಮನ ಮುಟ್ಟೋ ಹಾಗೆ ತಲುಪೋ ಹಾಗೆ ಮಾಡಿದ್ದು ತ್ರಿವೇಣಿಯವರು. ಆ್ಯಂಡ್ ಅವ್ರೊಂಥರ ಏನಂತಾರೆ, ಆ ಓದುಗರನ್ನ ಕ್ಯಾರೆಕ್ಟರ್ ಜೊತೆ ಐಡೆಂಟಿಫೈ ಮಾಡೋ ಆ ಕೆಪಾಸಿಟಿ ಎಷ್ಟು ಚೆನ್ನಾಗಿತ್ತು ಅವ್ರಿಗೆ ಅಂತಂದರೆ, ನೀವು ಸಹ ನೀವು ಯಾವುದೇ ಒಂದು ಕತೆ ಓದಿಲ್ದಿದ್ರು ಸಹ ತ್ರಿವೇಣಿ ಕಾದಂಬರಿಯನ್ನು ಓದಿ ಎಂಜಾಯ್ ಮಾಡ್ಬೋದು. ಅಷ್ಟು ಸಿಂಪಲ್ ಲ್ಯಾಂಗ್ವೇಜ್ ಬಟ್ ಅಷ್ಟು ರಿಚ್ ಪಿಕ್ಚರೈಸೇಷನ್. ಆ್ಯಂಡ್ ಅವರ ನಾಯಕಿಯರು ದೇ ಆರ್ ಆಫ್ ಅ ಸರ್ಟನ್ ಟೈಪ್. ಸೊ ಬ್ಯೂಟಿಫುಲ್, ಎಜುಕೇಟೆಡ್ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ. ಆ್ಯಂಡ್ ಅವರ ಡ್ರೆಸ್ಸಿಂಗ್ ಸೆನ್ಸನ್ನು ಅಷ್ಟೇ ಚೆನ್ನಾಗಿ ಪ್ರತಿಬಿಂಬಿಸ್ತಾ ಇದ್ರು. ಸೊ ಫಾರ್ ಎಕ್ಸಾಂಪಲ್ ಕಾವೇರಿ ಆಗಿರ್ಬೋದು ಅಥವಾ ಮಾಲತಿ ಆಗಿರ್ಬೋದು, ಅವರ ಏನಂತಾರೆ ವೆಲ್ವೆಟ್ ಬ್ಲೌಸ್ ವಿತ್ ಜಾರ್ಜೆಟ್ ಸ್ಯಾರಿ ವಿಚ್ ವಾಸ್ ದ ಟ್ರೆಂಡ್ ಆಗಿನ ಟೈಮ್ನಲ್ಲಿ. ಸೊ ತ್ರಿವೇಣಿಯವ್ರ ಕಾದಂಬರಿ ಓದ್ತಿದ್ದಾಗೇನೆ ತ್ರಿವೇಣಿ ನಾಯಕಿ ಅಂತ ನಿಮಗೆ ಒಂದು ಪಿಕ್ಚರ್ ಫಾರ್ಮ್ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ. ಸೊ ಆ್ಯಂಡ್ ವಿಚ್ ಇಸ್ ವೆರಿ ರಿಚ್ಲಿ ವಿಜುವಲ್ ಅವ್ರ ಕಾದಂಬರಿಗಳು. ಅದರಿಂದ ನಾನು ಇಷ್ಟೆಲ್ಲ ಹೇಳಾದ್ಮೇಲೆ ನಿಮಗೆ ಹೋಗಿ ಓಕೆ ನಾನು ತ್ರಿವೇಣಿ ಕಾದಂಬರಿ ಓದಬೇಕು ಅಂತ ಅನಿಸಿ ನೀವು ಓದಿದ್ರೆ ನನ್ನ ಎಪಿಸೋಡ್ಸ್ ಸಾರ್ಥಕ ಆದಂಗೆ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಆಥರ್ಸ್ಗೆ ಟ್ರಿಬ್ಯೂಟ್ ಕೊಟ್ಟಂಗೆ ಆಗುತ್ತೆ. ತ್ರಿವೇಣಿಯವರು ಅವ್ರ ಮಗಳಿಗೆ ಜನ್ಮ ನೀಡಿದ ನಂತರ ನಿಧನರಾದರು. ಸೊ ಅವ್ರ ಮಗಳು ಮೊನ್ನೆ ಅವರ ತಂದೆ ತೀರ್ ಹೋದಾಗ ಅವರ ತಂದೆಯ ಅಂತಿಮ ಕಾರ್ಯಗಳನ್ನು ಇವರೇ ಮಾಡಿದ್ರಂತೆ, ಹೆಣ್ಮಗಳಾದ್ರೂ ಸಹ. ಯಾಕೆಂದ್ರೆ ಅದು ನಮ್ಮ ಧರ್ಮಕ್ಕೆ ವಿರೋಧವಾಗಿರೋದು, ಬಟ್ ಆದ್ರೂ ಶಿ ಡಿಫೈಡ್ ಆಲ್ ದ ಸ್ಟೀರಿಯೋಟೈಪ್ಸ್ ಅಂಡ್ ಡಿಡ್ ದ ಲಾಸ್ಟ್ ರೈಟ್ಸ್ ಆಫ್ ಅ ಫಾದರ್. ಸೊ ಅದನ್ನ ನ್ಯೂಸ್ ಪೇಪರ್ನಲ್ಲಿ ಓದಿದಾಗ ನಂಗೆ ಏನು ಖುಷಿ ಆಯಿತು ಅಂದರೆ, ತ್ರಿವೇಣಿಯವರು ಅವರ ಕಾದಂಬರಿಗಳಲ್ಲಿ ಪ್ರತಿಪಾದಿಸ್ತಿದ್ದ ಆ ಮನೋಭಾವನೆ, ಆ ಪ್ರೋಗ್ರೆಸಿವ್ ಮೈಂಡ್ ಸೆಟ್ಟನ್ನು ಅವ್ರ ಮಗಳಲ್ಲೂ ಸಹ ಇನ್ಸ್ಟಿಲ್ ಮಾಡಿದ್ರು ಅವರ ವ್ಯಾಲ್ಯೂಸ್ಗಳ ಮೂಲಕ. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೆಸನ್ಸ್ ನಾವು ಕಲಿಬೇಕಾಗಿರೋದು, ಬೀಯಿಂಗ್ ಪ್ರೋಗ್ರೆಸಿವ್ ಇನ್ ಅವರ್ ಥಿಂಕಿಂಗ್. ಆ್ಯಂಡ್ ತ್ರಿವೇಣಿ ಅವರು ಇದ್ದಿದ್ದ ಮನೇನ ಮೈಸೂರಿನಲ್ಲಿ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡ್ತಾನೆ ಅವರು ಸ್ಮರಣಾರ್ಥವಾಗಿ ಅಂತಾನು ಓದಿದೆ ಪೇಪರ್ನಲ್ಲಿ. ಸೊ ಐ ಹೋಪ್ ದಟ್ ಕಮ್ಸ್ ಔಟ್, ಐ ಹೋಪ್ ದಟ್ಸ್ ಟ್ರೂ. ಆ್ಯಂಡ್ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಡೆಫಿನೆಟ್ಲಿ ಪ್ಲೀಸ್ ಮೇಕ್ ಇಟ್ ಅ ಪಾಯಿಂಟ್ ಟು ವಿಸಿಟ್ ಹರ್ ಹೌಸ್. ಸೊ ನನ್ನ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ.
ಸಿಗೋಣ. ಬಾಯ್.